ಈ ನಾಯಿ ಮರಿಗಳಲ್ಲಿ ಅರ್ಲಿ ನ್ಯೂರಲ್ ಸ್ಟಿಮ್ಯುಲೇಷನ್ ಅನ್ನೋದು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇದೆಲ್ಲ ಮಾಡೋದು ಬರೀ ಶೋಗಲ್ಲ, ಇದರಿಂದ ಒಂದು ಮೇನ್ ರೀಸನ್ ಇರುತ್ತೆ. ಅದೇ ಎಲ್ಲಾ ಸಿಚುವೇಶನ್ ಅಲ್ಲೂ ಕಾನ್ಫಿಡೆಂಟ್ ಮತ್ತೆ ಕಾಮ್ ಆಗಿರೋ ನಾಯಿ ಸಿಗ್ಲಿ ಅಂತ. ಮರಿಗಳಿಗೆ ಈಗ ಆಲ್ಮೋಸ್ಟ್ 10 ಡೇಸ್ ಆಗಿದೆ. ಕಣ್ಗಳೆಲ್ಲ ಇವಾಗ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದಾವೆ. ನೋಡ್ಬೋದು ಬ್ಲೂ ಕಲರ್ ಐಸ್ ಇದೆ. ನಾಯಿಗಳು ಕಣ್ ಬಿಟ್ಟೋ ಸ್ಟೇಜಸ್ ಅಲ್ಲಿ ಅವ್ರ ಐಸ್ ಬ್ಲೂ ಕಲರ್ ಕಾಣುತ್ತೆ. ಓವರ್ ದ ಟೈಮ್ ಗ್ರಾಜುಯಲಿ ಅದು ಬ್ರೌನ್ ಆಗಿ ಟರ್ನ್ ಆಗುತ್ತೆ ಜರ್ಮನ್ ಶೆಪರ್ಡ್ಸ್ ಅಲ್ಲಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಎಲ್ಲಾ ತರ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ನ ನಿಮ್ ನಾಯಿಗೆ ಅರ್ಲಿ ಏಜ್ ಇಂದಾನೇ ನೀವು ತೋರಿಸ್ಕೊಂಡು ಹೋದ್ರೆ ಈ ತರ ಎಕ್ಸ್ಪೋಜರ್ ಗಳೆಲ್ಲ ನಿಮ್ ನಾಯಿಗಳಿಗೆ ಮೊದಲೇ ಸಿಕ್ಕಿರೋ ಕಾರಣ ಅದು ಯಾವ ಸಿಚುವೇಶನ್ ಅಲ್ಲೂ ಭಯ ಬೀಳಲ್ಲ, ಗಾಬರಿ ಆಗಲ್ಲ. ಇವತ್ತು ನಾವು ನಮ್ಮ ಮರಿಗಳನ್ನ ಬಿಸಿಲಿಗೆ ತೋರಿಸ್ತಾ ಇದೀವಿ. ಇದು ಕೂಡ ENS ಅಲ್ಲಿ ಒಂದು ಭಾಗ. ಮರಿಗಳನ್ನ ಫಸ್ಟ್ ಟೈಮ್ ಹೊರಗಡೆ ತಂದಿದ್ದಕ್ಕೆ ನಮ್ಮ ಕೋಳಿಗಳೆಲ್ಲ ಫುಲ್ ಕ್ಯೂರಿಯಾಸಿಟಿಲಿ ಬಂದು ನೋಡ್ತಾ ಇದ್ವು. ಇಷ್ಟ ದಿನ ಅವ್ರ ಅಮ್ಮಂದ್ರ ಕಾಟ ಇತ್ತು, ಇವಾಗ ಮರಿಗಳ ಕಾಟ ತಡಿಬೇಕಲ್ಲ ಅಂತ. ಹೀಗೆ ನಾಯಿಗಳನ್ನ ಬಿಸಿಲಿಗೆ ತೋರಿಸೋದ್ರಿಂದ ಏನ್ ಲಾಭ ಅಂದ್ರೆ, ಫಸ್ಟ್ ಆಫ್ ಆಲ್ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಅದನ್ನೊಂದು ನ್ಯಾಚುರಲ್ ಸಪ್ಲಿಮೆಂಟ್ ಸನ್ಲೈಟ್ ಇಂದ ಸಿಗುತ್ತೆ. ಅದನ್ನ ಬಿಟ್ಟು ನಾಯಿಗಳಿಗೆ ಈಗ ಅರ್ಲಿ ಏಜ್ ಅಲ್ಲೇ ಸ್ವಲ್ಪ ಬಿಸಿಲು ಅಭ್ಯಾಸ ಮಾಡಿಸೋದ್ರಿಂದ ಆನ್ ದ ಲಾಂಗ್ ರನ್ ದೊಡ್ಡ ಆದ್ಮೇಲೆ ಹೀಟ್ ಸ್ಟ್ರೋಕ್ ಆಗೋದು ಮತ್ತೆ ಹೀಟ್ ನ ಟಾಲರೇಟ್ ಮಾಡೋ ಕೆಪಾಸಿಟಿ ಜಾಸ್ತಿ ಬೆಳೆಯುತ್ತೆ. ನಾವು ಜನರಲ್ ಆಗಿ ನಾಯಿ ಮರಿಗಳನ್ನ ಜಸ್ಟ್ 4 days to 1 week ವರೆಗೂ ಬಲ್ಬ್ ಲೈಟ್ ಅಲ್ಲಿ ಇಟ್ಟಿರ್ತೀವಿ. ಯಾಕಂದ್ರೆ ಚಿಕ್ಕ ಮರಿಗಳಲ್ಲಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಳಕ್ ಆಗಲ್ಲ ಮರಿಗಳು, ಯಾಕಂದ್ರೆ ಬಾಡಿ ಮೇಲೆ ಅಷ್ಟು ಕೂದಲು ಕೂಡ ಇರಲ್ಲ, ಫರ್ ಕೂಡ ಇರಲ್ಲ. ಆಲ್ಮೋಸ್ಟ್ 1 week ಆದ್ಮೇಲೆ ನಾವು ಲೈಟ್ ನ ತೆಗೆದ್ಬಿಡ್ತೀವಿ. ಅದು ನ್ಯಾಚುರಲ್ ಆಗಿ ತಾಯಿಯ ಹೀಟ್, ಬಾಡಿ ಹೀಟ್ ಏನಿರುತ್ತೆ ಅಮ್ಮಂದು, ಅದ್ರ ಹೀಟ್ ಅಲ್ಲೇನೆ ಸರ್ವೈವ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಅಥವಾ ನಿಮ್ಗೆ ಈ ENS ಬಗ್ಗೆ ಇನ್ನ ಏನಾದ್ರೂ ಮಾಹಿತಿ ಇತ್ತು ಅಂದ್ರೆ ಈ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ರೆಡ್ ರಶ್ ಇರೋದೇ ನಿಮ್ಗೋಸ್ಕರ. ಜೈ ಬಜರಂಗಿ.